ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಆಧ್ಯಾತ್ಮಿಕ ಕ್ಷೇತ್ರವಾದ ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ವೈಭವೋಪೇತವಾಗಿ ವಾರ್ಷಿಕ ಬ್ರಹ್ಮೋತ್ಸವಗಳು. ತಿರುಬೀದಿಗಳಲ್ಲಿ ಚಿಕ್ಕ ದೊಡ್ಡ ಶೇಷವಾಹನ ಸೇವೆಗಳಲ್ಲಿ ಉಭಯ ದೇವಿಯರ ಸಮೇತ ವಿಹರಿಸಿದ ಸ್ವಾಮಿ. ತಿರುಪತಿ ಅಪ್ಪಲಾಯಗುಟ್ಟ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಆಗುಮುಕ್ತವಾಗಿ ಕೋಯಿಲ್ ಆಳ್ವರ್ ತಿರುಮಂಜನ ಧ್ವಜಸ್ತಂಭ ಬಲಿಪೀಠಗಳನ್ನು ಶುಭ್ರಗೊಳಿಸಿದ ಆಲಯದ ಅಧಿಕಾರಿಗಳು, ಅರ್ಚಕರು, ಸಿಬ್ಬಂದಿಗಳು. ತಿರುಪತಿಯ ಅತಿ ಪುರಾತನ ವೈಷ್ಣವ ಕ್ಷೇತ್ರ ಶ್ರೀ ಗೋವಿಂದರಾಜ ಸ್ವಾಮಿಯವರ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ವೈಭವವಾಗಿ ಜರುಗುತ್ತಿವೆ. ತಿರುಪತಿ ತಿರುಮಲ ದೇವಸ್ಥಾನಂ ಆಧ್ವರ್ಯದಲ್ಲಿ ಇದೇ ತಿಂಗಳ 2ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೂ ಜರುಗುತ್ತಿರುವ ಸ್ವಾಮಿಯವರ ಬ್ರಹ್ಮೋತ್ಸವಗಳ ಅಂಗವಾಗಿ ಮಂಗಳವಾರ ಚಿಕ್ಕ ಶೇಷವಾಹನ ನಯನನಂದಕರವಾಗಿ ಜರುಗಿತು. ಕಲಿಯುಗ ದೈವ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನಕ್ಕೆ ತೆರಳುತ್ತಿರುವ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ದರ್ಶಿಸುವ ಮತ್ತೊಂದು ಆಲಯ ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯ. ಈ ಸನ್ನಿಧಿಯಲ್ಲಿ ವಾರ್ಷಿಕ ಬ್ರಹ್ಮೋತ್ಸವವು ಟಿಟಿಡಿ ಆಧ್ವರ್ಯದಲ್ಲಿ ಘನವಾಗಿ ಜರುಗುತ್ತಿದೆ. ಉತ್ಸವವನ್ನ ಪುರಸ್ಕರಿಸಿ 2ನೇ ದಿನ ಮಂಗಳವಾರ ಬೆಳಗ್ಗೆ ಸ್ವಾಮಿಯವರಿಗೆ ಚಿಕ್ಕ ಶೇಷವಾಹನ ಶೋಭಾಯಮಾನವಾಗಿ ಜರುಗಿತು. ಶ್ರೀ ಗೋವಿಂದರಾಜ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಚಿಕ್ಕ ಶೇಷ ವಾಹನದಲ್ಲಿ ಆಸೀನಗೊಳಿಸಿದ ಅರ್ಚಕರು ಪ್ರತ್ಯೇಕ ಪೂಜೆಗಳನ್ನ ನಿರ್ವಹಿಸಿ ಆರತಿಯನ್ನ ಸಮರ್ಪಿಸಿದರು. ಶ್ರೀ ಗೋವಿಂದರಾಜ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಚಿಕ್ಕ ಶೇಷ ವಾಹನದಲ್ಲಿ ಆಸೀನಗೊಳಿಸಿದ ಅರ್ಚಕರು ಪ್ರತ್ಯೇಕ ಪೂಜೆಗಳನ್ನ ನಿರ್ವಹಿಸಿ ಆರತಿಯನ್ನು ಸಮರ್ಪಿಸಿದರು. ಆನಂತರ ಭಕ್ತರ ಗೋವಿಂದ ನಾಮಸ್ಮರಣೆ, ತಾಳಮೇಳಗಳ ನಡುವೆ ಆಲಯದ ಮೂಡ ಬೀದಿಗಳಲ್ಲಿ ಚಿಕ್ಕ ಶೇಷನ ವಾಹನ ಜರುಗಿತು. ಆನಂತರ ಭಕ್ತರ ಗೋವಿಂದ ನಾಮಸ್ಮರಣೆ, ತಾಳಮೇಳಗಳ ನಡುವೆ ಆಲಯದ ಮಾಡ ಬೀದಿಗಳಲ್ಲಿ ಚಿಕ್ಕ ಶೇಷ ವಾಹನ ಜರುಗಿತು. ವಾರ್ಷಿಕ ಬ್ರಹ್ಮೋತ್ಸವವನ್ನು ಪುರಸ್ಕರಿಸಿ ಆಲಯದ ಪ್ರಾಂಗಣದಲ್ಲಿ ಶ್ರೀದೇವಿ, ಭೂದೇವಿ ಸಮೇತ ಶ್ರೀ ಗೋವಿಂದರಾಜ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಿದ ಅರ್ಚಕರು ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಳಸಾರಾಧನೆ ಇತ್ಯಾದಿ ವೈದಿಕ ಕ್ರಮಗಳನ್ನು ಪೂರ್ಣಗೊಳಿಸಿ ವೇದಮಂತ್ರ, ಮಂಗಳವಾದ್ಯಗಳ ನಡುವೆ ಪಂಚಾಮೃತಗಳು, ಅರಿಶಿಣ, ಚಂದನಾದಿ ದ್ರವ್ಯಗಳೊಂದಿಗೆ ಅಭಿಷೇಕವನ್ನ ನಿರ್ವಹಿಸಿದರು. ಆನಂತರ ಪ್ರಧಾನ ಕಳಸ ಜಲದಿಂದ ಸಹಸ್ರಧಾರೆಯೊಂದಿಗೆ ಶ್ರೀದೇವಿ, ಭೂದೇವಿ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯವರಿಗೆ ನಯನ ಮನೋಹರವಾಗಿ ಸ್ನಪನ್ನ ತಿರುಮಂಜನ ನಿರ್ವಹಿಸಿ ಧೂಪದೀಪ ನೈವೇದ್ಯ, ಕರ್ಪೂರ ಆರತಿ ಸಮರ್ಪಿಸಿದರು.
ಬ್ರಹ್ಮೋತ್ಸವಗಳ ಮೊದಲನೆಯ ದಿನ ಸಾಯಂಕಾಲ ದೊಡ್ಡ ಶೇಷವಾಹನ ಸೇವೆ ನಿರ್ವಹಿಸಿದರು. ಸರ್ವಾಭರಣ ಸುಗಂಧ ಪುಷ್ಪ ಮಾಲೆಗಳ ಅಲಂಕಾರದಲ್ಲಿ ಉಭಯ ದೇವಿಯರ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯವರನ್ನ ಅರ್ಚಕರು ದೊಡ್ಡ ಶೇಷವಾಹನದಲ್ಲಿ ಆಸೀನರನ್ನಾಗಿಸಿದರು. ನಂತರ ಪ್ರತ್ಯೇಕ ಪೂಜೆಗಳನ್ನ ನಿರ್ವಹಿಸಿ ಮಂಗಳವಾದ್ಯ ಭಕ್ತರ ದೈವನಾಮ ಸ್ಮರಣೆಗಳ ನಡುವೆ ಆಲಯ ಬೀದಿಗಳಲ್ಲಿ ಸ್ವಾಮಿಯವರ ದೊಡ್ಡ ಶೇಷವಾಹನ ಭಕ್ತ ರಸಭರಿತವಾಗಿ ಸಾಗಿತು. ಹೈದರಾಬಾದ್ನ ತಿರುನಿಲಯಂ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಆಲಯವು ಉತ್ಸವದ ಕಾಂತಿಗಳೊಂದಿಗೆ ದಿವ್ಯವಾಗಿ ಶೋಭಿಸಿತ್ತು. ಹೈದರಾಬಾದ್ನ ಹಿಮಾಯತ್ ನಗರದಲ್ಲಿ ಟಿಟಿಡಿ ಅನುಬಂಧ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಇದೇ ತಿಂಗಳ 3ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೂ 5 ದಿನಗಳ ಕಾಲ ನಿರ್ವಹಿಸಲಿರುವ ಸ್ವಾಮಿಯವರ ವಾರ್ಷಿಕ ಬ್ರಹ್ಮೋತ್ಸವಗಳು ಮಂಗಳವಾರ ಧ್ವಜಾರೋಹಣದೊಂದಿಗೆ ವೈಭವವಾಗಿ ಪ್ರಾರಂಭವಾಯಿತು. ಈ ಸಂದರ್ಭದಲ್ಲಿ ಆಲಯ ಪ್ರಾಂಗಣವನ್ನು ಧ್ವಜಸ್ತಂಭ ಮಂಟಪವನ್ನು ಸುಂದರವಾದ ವರ್ಣಮಯ ಪುಷ್ಪಗಳು, ಮಾವಿನ ತೋರಣ, ಬಾಳೆಕಂದುಗಳಿಂದ ದೇದೀಪ್ಯಮಾನವಾಗಿ ಅಲಂಕರಿಸಿದರು. ನಂತರ ಅರ್ಚಕರು ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿಯವರಿಗೆ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಆರಾಧನೆಗಳನ್ನು ನಿರ್ವಹಿಸಿದರು. ಆನಂತರ ತಿರುಚಿಯಲ್ಲಿ ಸ್ವಾಮಿ ಅಮ್ಮನವರನ್ನು ಆಸೀನರನ್ನಾಗಿಸಿ ತಾಳಮೇಳ ಮಂಗಳವಾದ್ಯಗಳ ನಡುವೆ ಗರುಡ ಧ್ವಜಪಟದೊಂದಿಗೆ ಉತ್ಸವವನ್ನು ಮಾಡಿದರು. ನಂತರ ಆಲಯದ ಪ್ರಾಂಗಣದಲ್ಲಿರುವ ಯಾಗಶಾಲೆಯಲ್ಲಿ ಆಗಮ ಪಂಡಿತರ ನೇತೃತ್ವದಲ್ಲಿ ಬುದ್ಧಿಕರು ಆಗಮೋಕ್ತವಾಗಿ ಯಾಗಶಾಲಾ ವೈದಿಕ ಕಾರ್ಯಕ್ರಮಗಳನ್ನು ಹೋಮಗಳನ್ನು ನಿರ್ವಹಿಸಿ ಪೂರ್ಣಾಹುತಿ ಸಮರ್ಪಿಸಿದರು. ಆನಂತರ ಆಲಯ ಪ್ರಾಂಗಣದಲ್ಲಿರುವ ಧ್ವಜಸ್ತಂಭದ ಬಳಿ ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿಯವರನ್ನ ಆಸೀನಗೊಳಿಸಿ ಧ್ವಜಸ್ತಂಭಕ್ಕೆ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ಮಂಗಳ ವಾದ್ಯಗಳ ನಡುವೆ ಸ್ವಾಮಿಯವರ ಬ್ರಹ್ಮೋತ್ಸವಕ್ಕೆ ಮುಕ್ಕೋಟಿ ದೇವರುಗಳನ್ನು ಆಹ್ವಾನಿಸುತ್ತಾ ಧ್ವಜಾರೋಹಣ ಆಗಮುಕ್ತವಾಗಿ ನಿರ್ವಹಿಸಿದರು. ಬ್ರಹ್ಮೋತ್ಸವದ ಮೊದಲನೇ ದಿನ ಮಂಗಳವಾರ ಬೆಳಗ್ಗೆ ತಿರುನಿಲಯಂ ವೆಂಕಟೇಶ್ವರನಿಗೆ ಶೇಷವಾಹನ ಘನವಾಗಿ ಜರುಗಿತು. ಬಂಗಾರದ ಆಭರಣಗಳು, ಸುಗಂಧ ಪರಿಮಳ ಪುಷ್ಪಮಾಲೆಗಳಿಂದ ಅಲಂಕಾರ ಶೋಭಿತರಾದ ಸ್ವಾಮಿ ಅಮ್ಮನವರನ್ನು ಶೇಷವಾಹನದಲ್ಲಿ ಆಸೀನರಾಗಿಸಿದರು. ನಂತರ ತಾಳಮೇಳ ಮಂಗಳವಾದ್ಯಗಳ ನಡುವೆ ಆಲಯದ ಬೀದಿಗಳಲ್ಲಿ ಸ್ವಾಮಿ ಅಮ್ಮನವರ ಶೇಷವಾಹನ ಸೇವೆ ವಿಶೇಷವಾಗಿ ಸಾಗಿತು.
ತಿರುಪತಿ ಜಿಲ್ಲೆ ವಡಮಾಲಪೇಟೆ ಅಪಲಾಯಗುಂಟದಲ್ಲಿರುವ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯವರ ಆಲಯದಲ್ಲಿ ಮಂಗಳವಾರ ಬೆಳಗ್ಗೆ ಕೋಯಿಲ್ ಆಳ್ವರ್ ತಿರುಮಂಜನ ಆಗಮೋಕ್ತವಾಗಿ ಜರುಗಿತು. ಅಪಲಾಯಗುಂಟ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯವರ ಆಲಯದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಇದೇ ತಿಂಗಳು 6ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೂ ವಾರ್ಷಿಕ ಬ್ರಹ್ಮೋತ್ಸವವು ವೈಭವೋಪೇತವಾಗಿ ಜರುಗಲಿದೆ. ಈ ಸಂದರ್ಭವಾಗಿ ಮಂಗಳವಾರ ಬೆಳಗ್ಗೆ ಜಾಜಿ, ಜಾಪತ್ರಿ, ಕಿಚಿಲಿಗಡ್ಡೆ, ಪಚ್ಚಕರ್ಪೂರ, ಜವ್ವಾದಿ, ಕುಂಕುಮ ಹೂವು, ಶ್ರೀಗಂಧ, ಹಲವು ಬಗೆಯ ಔಷಧಿಗೃತ ಸುಗಂಧ ದ್ರವ್ಯ ಲೇಪನದೊಂದಿಗೆ ಅರ್ಚಕರು, ಅಧಿಕಾರಿಗಳು ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯವರ ಆಲಯದಲ್ಲಿ ಕೋಯಿಲ್ ಆಳ್ವರ್ ತಿರುಮಂಜನ ನಿರ್ವಹಿಸಿದರು. ಹಾಗೆಯೇ ಆಲಯ ಪರಿಸರ, ಧ್ವಜಸ್ತಂಭ, ಬಲಿಪೀಠ ಮಂಟಪಗಳನ್ನು ನೀಟಾಗಿ ಶುಭ್ರಗೊಳಿಸಿದರು. ಈ ಸಂದರ್ಭವಾಗಿ ಅಪಲಾಯಗುಂಟ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯವರ ಆಲಯದ ಅರ್ಚಕರು ಟಿ ಸೂರ್ಯಕುಮಾರಾಚಾರ್ಯರು ಎಸ್ಪಿಬಿಸಿಯೊಂದಿಗೆ ಮಾತನಾಡುತ್ತಿದ್ದರು. ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ನರಸಿಂಹ ತೀರ್ಥದಲ್ಲಿ ಶ್ರೀ ಶ್ರೀಪಾದರಾಜರ ವೈಭವೋತ್ಸವಗಳು ವೈಭವವಾಗಿ ಜರುಗುತ್ತಿವೆ. ಈ ನಿಮಿತ್ತ ಶ್ರೀ ಅದಮಾರು ಮಠದ ಕಿರಿಯ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಂಗಳವರಿಂದ ಸಂಸ್ಥಾನ ಪೂಜೆ ವೈಭವದಿಂದ ಜರುಗಿತು. ಉಡುಪಿಯ ಕವತ್ತಾರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಅಷ್ಟಬಂಧ ಬ್ರಹ್ಮ ಕಳಶೋತ್ಸವವು ಅತ್ಯಂತ ವೈಭವವಾಗಿ ಜರುಗಿತು. ಈ ಪ್ರಯುಕ್ತ 1008 ಕಲಶವನ್ನ ಸ್ಥಾಪನೆ ಮಾಡಿ ಅದಕ್ಕೆ ಮಂಗಳ ದ್ರವ್ಯಗಳನ್ನು ತುಂಬಿ ಪೂಜೆಯನ್ನ ಮಾಡಲಾಯಿತು. ನಂತರ ದೇವರಿಗೆ 1008 ಮಂಗಳ ದ್ರವ್ಯಗಳಿಂದ ಕೂಡಿದ ಕಲಶದಿಂದ ಅಭಿಷೇಕವನ್ನ ಮಾಡಿ ಕುಂಭ ಕಳಸದಿಂದ ಅಭಿಷೇಕ ಮಾಡಲಾಯಿತು. ಅಪಾರ ಸಂಖ್ಯೆಯ ಭಕ್ತರು ಮಹಾಪೂಜೆಯಲ್ಲಿ ಪಾಲ್ಗೊಂಡರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.
ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನ ಪ್ರಸಾದವನ್ನ ನೆರವೇರಿಸಬೇಕೆಂಬುವ ಸಂಕಲ್ಪವನ್ನ ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರಿನ ವಯಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನ ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನ ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನ ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ ಇನ್ನು ಅನೇಕ ಶುಭ ಸಂದರ್ಭಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನ ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಕೋಲಾರ ನಗರದ ಕೋಟೆಯಲ್ಲಿ ನೆಲೆಸಿರುವ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಬಹಳ ವೈಭವದಿಂದ ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ನಂತರ ಅಷ್ಟೋತ್ತರ ತುಳಸಿ ಅರ್ಚನೆಯನ್ನ ಸಮರ್ಪಿಸಲಾಯಿತು. ತರುವಾಯ ಮಂಗಳಾರತಿಯನ್ನು ಬೆಳಗಿಸಲಾಯಿತು. ಭಕ್ತರು ದೇವರ ದರ್ಶನ ಪಡೆದು ಪಾವನರಾದರು. ವಿಳ್ಳುಪುರಂ ಜಿಲ್ಲೆಯ ದಿಂಡಿವನಂನ ಶ್ರೀ ಮನ್ನತ ಸ್ವಾಮಿ ಸಮೇತ ಶ್ರೀ ಪಚಿವಾಳಿ ಅಮ್ಮನ ದೇವಾಲಯದಲ್ಲಿ ಬ್ರಹ್ಮೋತ್ಸವವು ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಯಿತು. ಉತ್ಸವದ 2ನೇ ದಿನದಲ್ಲಿ 15 ಅಡಿ ಎತ್ತರದ ಶ್ರೀವಾಳ್ ಮುನೇಶ್ವರನಿಗೆ 108 ಲೀಟರ್ ಹಾಲಿನೊಂದಿಗೆ ಕ್ಷೀರಾಭಿಷೇಕ ನಡೆಯಿತು.
ವೈಕಾಸಿ ಮಾಸದ ಪ್ರಯುಕ್ತ ನಡೆದ ವಿಶೇಷ ಪೂಜೆಗಳ ಪ್ರಯುಕ್ತ ವಾಳ್ಮುನೀಶ್ವರನಿಗೆ ವಿಶೇಷ ಪೂಜೆಗಳನ್ನು ಮಾಡಲಾಯಿತು. ಇದರ ಅಂಗವಾಗಿ ಸಾವಿರಾರು ಭಕ್ತರು ತಂದ ಒಡಮಾಲ ಮತ್ತು ವಸ್ತ್ರಗಳನ್ನು ಅರ್ಪಿಸಿ ಶ್ರೀ ವಾಳ್ಮುನೀಶ್ವರನ ಆಶೀರ್ವಾದ ಪಡೆದರು. ಮೈಸೂರಿನ ಅಗ್ರಹಾರದಲ್ಲಿರುವ ಶ್ರೀ ಉತ್ತರಾದಿ ಮಠದಲ್ಲಿ ಶ್ರೀ ಧನ್ವಂತರಿ ದೇವರಿಗೆ ವಿಶೇಷ ಪೂಜೆ ಕೈಂಕರ್ಯಗಳು ನೆರವೇರಿದವು. ಶ್ರೀ ಧನ್ವಂತರಿ ದೇವರ 4ನೇ ವರ್ಷದ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಈ ನಿಮಿತ್ತ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಿಂದ ಶ್ರೀ ಧನ್ವಂತರಿ ದೇವರಿಗೆ ವಿಶೇಷ ಅಭಿಷೇಕವನ್ನ ನಿರ್ವಹಿಸಿ ಪೂಜೆಯನ್ನ ಸಲ್ಲಿಸಲಾಯಿತು. ಬೆಳ್ಳಿ ಚಂದ್ರ ಕವಚದಿಂದ ನೂತನ ವಸ್ತ್ರ ಹಾಗೂ ಸುಗಂಧ ಭರಿತ ಪುಷ್ಪ ಮಾಲೆಗಳಿಂದ ಅಲಂಕರಿಸಿ ಪೂಜಿಸಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವರಿಗೆ ಜರುಗಿದ ಅಭಿಷೇಕ ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ರೋಣೂರು ಹೋಬಳಿಯ ಬಳಿ ಇರುವಂತಹ ದಾಸರ ತಿಮ್ಮನಹಳ್ಳಿಯ ಗ್ರಾಮದಲ್ಲಿ ನೆಲೆಸಿರುವಂತಹ ಪುರಾತನ ಶ್ರೀ ವೀರಾಂಜನೇಯ ಸ್ವಾಮಿಯ ದೇವಾಲಯದಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಬಹಳ ವೈಭವವಾಗಿ ಜರುಗಿತು. ಇದರ ಅಂಗವಾಗಿ ಮೊದಲಿಗೆ ದೇವಾಲಯ ಆವರಣದಲ್ಲಿ ಯಾಗಶಾಲೆಯಲ್ಲಿ ವಿವಿಧ ಹೋಮಗಳನ್ನು ಆಚರಿಸಲಾಯಿತು. ತರುವಾಯ ಆಲಯದಲ್ಲಿ ಸುದರ್ಶನ ಹಾಗೂ ಆಂಜನೇಯನ ಮಂಡಲಗಳನ್ನು ರಂಗೋಲಿಯಿಂದ ಹಾಕಿ ತರುವಾಯ ಮಂಡಲಾರಾಧನೆಯನ್ನ ಆಚರಿಸಲಾಯಿತು. ತರುವಾಯ ಕಳಸ ಪೂಜೆಗಳನ್ನು ಸಲ್ಲಿಸಿ ಮಂಗಳಾರತಿಯನ್ನ ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಮೈಸೂರಿನ ವಿಜಯನಗರದಲ್ಲಿರುವ ಶ್ರೀ ಸಪ್ತ ಮಾತೃಕಾ ಚೌಡೇಶ್ವರಿ ದೇವಸ್ಥಾನದಲ್ಲಿ ನವಚಂಡಿಕಾ ಹೋಮವನ್ನು ವಿಶೇಷವಾಗಿ ನೆರವೇರಿಸಲಾಯಿತು. ಆಲಯದ 20ನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತ ಮೊದಲಿಗೆ ದೇವಾಲಯದ ಆವರಣದಲ್ಲಿ ಹೋಮ ಕುಂಡವನ್ನು ರಚಿಸಿ ಕಲಶ ಪೂಜೆಯನ್ನ ನಿರ್ವಹಿಸಲಾಯಿತು. ತರುವಾಯ 17ನೇ ವೇದ ವಿದ್ವಾಂಸರಿಂದ ನವಚಂಡಿಕಾ ಹೋಮವನ್ನ ನೆರವೇರಿಸಿ ಮಹಾಪೂರ್ಣಾಹುತಿಯನ್ನ ಮಾಡಲಾಯಿತು. ಬಳಿಕ ಮಂಗಳಾರತಿಯನ್ನ ಬೆಳಗಲಾಯಿತು. ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ವಿಶೇಷ ಹೋಮ ಪೂಜೆಯಲ್ಲಿ ಭಾಗಿಗಳಾಗಿ ಪುನೀತರಾದರು.
ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಲಿಂಗ ಪ್ರತಿಷ್ಠಾಪನೆಯು ಅತ್ಯಂತ ಉತ್ಸಾಹದಿಂದ ನಡೆಯಿತು. ಕೃಷ್ಣಗಿರಿ ಗಟ್ಟಿನಾಪಲ್ಲಿ ಪ್ರದೇಶದಲ್ಲಿರುವ ಪ್ರಸಿದ್ಧ ದುರ್ಗಾ ಅಮ್ಮನ ದೇವಾಲಯವನ್ನ ನವೀಕರಿಸಿದರು. ಈ ದೇವಾಲಯದ ಪ್ರಾಂಗಣದಲ್ಲಿ ಹೊಸದಾಗಿ ಕಾಶಿ ವಿಶ್ವನಾಥ ಸ್ವಾಮಿ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದರು. ಇದರ ಅಂಗವಾಗಿ ಆಲಯದಲ್ಲಿ ವಿಶೇಷವಾಗಿ ಹೋಮಗಳು, ವಿಶೇಷ ಪೂಜೆಗಳನ್ನ ಹಮ್ಮಿಕೊಂಡಿದ್ದರು. ಶಿವಾಚಾರ್ಯರು ವೇದ ಮಂತ್ರಗಳನ್ನ ಪಠಿಸುತ್ತಾ ನಂದಿದೇವರು ಮತ್ತು ಕಾಶಿ ವಿಶ್ವನಾಥ ಲಿಂಗವನ್ನ ಪ್ರತಿಷ್ಠಾಪಿಸಿದರು. ನಂತರ ಯಾಗಶಾಲೆಯಲ್ಲಿ ಸ್ಥಾಪಿಸಿದ ಪವಿತ್ರ ಜಲ ಕಲಶಗಳನ್ನ ಹೊತ್ತು ಮೆರವಣಿಗೆಯಲ್ಲಿ ಆಗಮಿಸಿ ಆಗಮ ನಿಯಮಗಳ ಪ್ರಕಾರ ಲಿಂಗಕ್ಕೆ ಜಲಾಭಿಷೇಕವನ್ನ ನಿರ್ವಹಿಸಿದರು. ಇದಾದ ನಂತರ ಕಾಶಿ ವಿಶ್ವನಾಥ ಸ್ವಾಮಿ ಲಿಂಗಕ್ಕೆ ವಿಶೇಷ ಅಲಂಕಾರ ಪೂಜೆಗಳನ್ನ ನಿರ್ವಹಿಸಿದರು. ಜೊತೆಗೆ ಕರ್ಪೂರ ಧಾರತಿಯನ್ನ ಕೂಡ ಬೆಳಗಿದರು. ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಪುಟ್ಟದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಕೃಷ್ಣ ಮಠದ ರಾಜಾಂಗಣದ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀ ಕೃಷ್ಣ ಮಠದ ಆಶ್ರಯದಲ್ಲಿ ಚಿರಂತನ ನೃತ್ಯ ಕಲಾಶಾಲೆ ಮೈಸೂರು ಇದರ ಕಲಾವಿದರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ವರುಣಾಯ ನಮಃ, ಓಂ ವಾಯವೇ ನಮಃ, ಓಂ ಕುಬೇರಾಯ ನಮಃ, ಓಂ ಈಶಾನಾಯ ನಮಃ. ನಮಃ ಅಗ್ನಿಯೇ ನಮಃ, ಯಮಾಯ ನಮಃ, ನಿರುತಯೇ ನಮಃ, ವರುಣಾಯ ನಮಃ. ಬೆಂಗಳೂರು ಜಯನಗರದಲ್ಲಿ ಶ್ರೀ ಜಯರಾಮ ಸೇವಾ ಮಂಡಳಿಯಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸೆಂಟರ್ ಫಾರ್ ಡಿವೈನ್ ಆರ್ಟ್ಸ್ ಸಂಸ್ಥೆಯ ವತಿಯಿಂದ ಡಾಕ್ಟರ್ ಲಕ್ಷ್ಮೀ ಬಸವರಾಜು ಹಾಗೂ ವಿದ್ವಾನ್ ಶ್ರೀ ಅನಿಲ್ ಕುಮಾರ್ ಅವರಿಂದ ನೃತ್ಯ ವೈಭವ ಕಾರ್ಯಕ್ರಮ ಜರುಗಿತು.
ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ನರಸಿಂಹ ತೀರ್ಥದಲ್ಲಿ ನಡೆಯುತ್ತಿರುವ ಶ್ರೀಪಾದರಾಜ ವೈಭವೋತ್ಸವಗಳಲ್ಲಿ ದಾಸವಾಣಿ ಕಾರ್ಯಕ್ರಮದಲ್ಲಿ ನಾದಲೀಲಾ ಸಂಗೀತ ವಿದ್ಯಾಲಯ ರಾಜಾಜಿನಗರ ಬೆಂಗಳೂರು ಇವರಿಂದ ಸಂಗೀತ ಕಾರ್ಯಕ್ರಮ ಜರುಗಿತು. ಸರ್ವ ಪ್ರಾಣಿಗಳ ಹೃದಯದಲ್ಲಿ ಮುಖ್ಯ ಪ್ರಾಣನಿದೆನಿಸಿದೆಯೋ ನಿತ್ಯ ಜಾಣ ನೀನಹುದೋ ಗುರು ಮುಖ್ಯ ಪ್ರಾಣ ನೀನಹುದೋ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.